ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಷ್ಟೊಂದು ನೆಗಡಿ ಇಟ್ಕೊಂಡು ಹಬೆ ತಗೊಳ್ಳಲ್ಲ ಅಂದ್ರೆ ಹೇಗೆ? ರಾಕಿ, ಹೋಗಿ ಬೆಡ್ಶೀಟ್ ತಗೊಂಡ್ ಬಾ ಹೋಗು. ಆಯ್ತು ಅಜ್ಜಿ. ಅವ್ವ, ಅಮ್ಮ, ನಾನ್ ಹಬೆ ತಗೊಳ್ಳಲ್ಲಮ್ಮ. ನನ್ಗೋಸ್ಕರ ಕಟ್ಟತ್ತೆ. ಅಜ್ಜಿ, ಬೆಡ್ಶೀಟು. ಏಯ್ ನಿನ್ನ. ಅಯ್ಯೋ, ನನಗ್ ಬೇಡ ಅಂದ್ರೆ ಹಿಡ್ಕೋ ಹಿಡ್ಕೋ. ಬಿಡಬೇಡಿ ಆಂಟಿ, ಬಲವಂತವಾಗಾದ್ರೂ ಪರವಾಗಿಲ್ಲ, ಹಬೆ ಕೊಡಿ. ಖಂಡಿತ ಬಿಡಲ್ಲಪ್ಪ, ಅವಳಿಗೆ ಹಬೆ ಕೊಟ್ಟೆ ಕೊಡ್ತೀನಿ. ತಗೊಳ್ಳೆ, ಹಬೆ ತಗೋ. ಬಗ್ಗು ಮಮ್ಮಿ, ಮಮ್ಮಿ ಬಗ್ಗು. ಮಮ್ಮಿ ತಗೋ, ತಗೋ. ಬೇಗ ತಗೋ ತಗೋ. ಎಲ್ಲರೂ ಸೇರಿ ನನ್ನ ಸಾಯಿಸ್ತೀರಾ? ಬಿಟ್ಬಿಡಿ. ಅಯ್ಯೋ ತಗೊಳ್ಳೆ. ಈ ತರ ರಿವೆಂಜ್ ತಗೊಳ್ಳದ ನೀವು? ಹಾ, ಮಳೇಲ್ ನೆಂದು ನೆಗಡಿ ಬರ್ಸ್ಕೊಂಡಿರೋದ್ ನೀನು. ಮಮ್ಮಿ ಸರಿಯಾಗಾಯ್ತು. ನಕ್ಕಿ ಸಾಕು, ನಡೀರಿ ಊಟ ಮಾಡೋಣ. ಹಲೋ ಹೊಸೂರೆ, ಊಟ ನಾವು ಮಾಡ್ತೀವಿ, ನೀವು ಮಾಡಬಾರ್ದು. ಅದ್ಯಾಕೆ? ನಿಮ್ಗೆ ನೆಗಡಿ ಇದೆಯಲ್ಲ, ಈಗ ಊಟ ಮಾಡ್ದೆ ಕಷಾಯ ಕುಡಿರಿ. ಕಷಾಯನ? ಹೌದಮ್ಮ, ಕಷಾಯ ಕುಡಿದ್ರೆ ತುಂಬಾ ಒಳ್ಳೇದು. ಬೇಗ ನೆಗಡಿ ಕಮ್ಮಿ ಆಗುತ್ತೆ. ಹಾ, ಸುಶೀಲಾ, ಹೋಗ್ ಕಷಾಯ ಮಾಡ್ಕೊಂಡ್ ಬಾ. ಅಯ್ಯೋ ಅಮ್ಮ, ಬೇಡ, ನಾನ್ ಕುಡಿಯಲ್ಲ. ಅಯ್ಯಮ್ಮ, ಏನಾಗಲ್ಲ. ನಾನ್ ಕುಡಿಯಲ್ಲಪ್ಪ. ಬಲವಂತ ಆದ್ರೂ ಪರವಾಗಿಲ್ಲ, ಕುಡಿಸ್ತೀವಿ. ಈಗ ನಂಗೆ ನೆಗಡಿ ಕಮ್ಮಿ ಆಗೋಯ್ತು ರೀ. ನೋಡಿದ್ರ, ಸೀನ್ ಕೂಡ ಬರ್ತಿಲ್ಲ. ಏನಾದ್ರೂ ಸರಿ, ನೀವು ಕಷಾಯ ಕುಡಿಲೇಬೇಕು. ನೀವು ನಮ್ಮ ಅಮ್ಮ ಅಲ್ಲ, ನನ್ ಮೇಲೆ ಸೇಡ್ ತೀರ್ಸ್ಕೊತಿದ್ದೀರಾ. ಅಳಿಯಂದ್ರಿಗೆ ನಿನ್ ಮೇಲೆ ಯಾಕಮ್ಮ ಸೇಡಿರುತ್ತೆ? ಅವ್ರಿಗೊಂದ್ಸಲ ನೆಗಡಿ ಆಗಿದ್ದಾಗ ಇದೇ ತರ ಹಬೆ ಕೊಡ್ಸಿ ಕಷಾಯ ಕುಡ್ಸಿದ್ದೆ ಅಪ್ಪ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಈಗ ಈ ತರ ಪ್ರತಿಕಾರ ತೀರ್ಸ್ಕೊತಿದ್ದಾರೆ. ತಗೊಳ್ಳಿ, ನೀರು ಕುಡೀರಿ. ಮಿಕ್ಕಿರೋದ್ನು ತಿಂದ್ಬಿಡಿ. ಥ್ಯಾಂಕ್ ಯು. ಅಮ್ಮ ವಸು, ಹಾ ಅಪ್ಪ. ಅಳಿಯಂದ್ರಿಗೆ ಕಾಫಿ ಕೊಡಮ್ಮ. ಆಯ್ತು ಅಪ್ಪ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಕ್ಕಳ. ಏನಂದ್ರೆ? ಓಹ್, ಕಾಫಿ. ಓಕೆ, ಥ್ಯಾಂಕ್ ಯು ರೀ. ಮಕ್ಳ, ಬ್ರಷ್ ಮಾಡ್ಕೊಂಡ್ ಬನ್ನಿ, ಹಾಲ್ ಕೊಡ್ತೀನಿ. ಅಮ್ಮ ವಸು, ಏನಮ್ಮ? ಅಳಿಯಂದ್ರ ಸ್ನಾನಕ್ಕೆ ಬಿಸಿನೀರು ರೆಡಿ ಮಾಡಿದ್ದೀನಿ. ಅವ್ರಿಗೆ ದಿನ ಶವರಲ್ಲಿ ಸ್ನಾನ ಮಾಡೋದ್ ರೂಢಿ ಅಲ್ವಾ? ಈಗ ಏನ್ ಮಾಡ್ಲಿ? ಹಾ,
ಆಯಿಲ್ ಯಾಕೆ ಚೆಲ್ಲಿದ್ರಿ ಚಿಕ್ಕಮ್ಮ? ಅಯ್ಯೋ, ಬೇಕು ಅಂತ ಚೆಲ್ಲಿಲ್ಲ ಕಣೆ. ಎಣ್ಣೆ ಹಚ್ಕೋಬೇಕಾದ್ರೆ ಕೈ ತಾಕಿ ಕೆಳಗ್ ಬಿದ್ದಿರ್ಬೇಕು. ನಿನ್ಗೆ ಕೊಬ್ಬು ಜಾಸ್ತಿ ಆಗಿರೋದಲ್ವೇ? ಕಣ್ಣು ನೆತ್ತಿಗೇರಿದೆ. ಮುಗ್ಗುರ್ಸ್ ಬೀಳ್ತೀಯಾ ನೋಡ್ತಿರೋ. ಇದೇ ನನ್ನ ಶಾಪ. ನಾನು ಬೇಕಂತಾನೆ ಕೆಳಗ್ ಬೀಳ್ಸಿದ್ಯಾ ಅಲ್ವಾ ಆಂಟಿ? ಆಗ್ಲೇ ಹೇಳಿದ್ದನ್ನು ನಿಜ ಮಾಡ್ದೆ ಅಲ್ವಾ? ಇಲ್ಲ ಕಣೆ, ನಿನ್ ಮೇಲೆ ಆಣೆ. ಬೇಡ, ನೀನೇನು ಹೇಳ್ಬೇಡ. ನೆನ್ನೆ ನಾನು ಇಟ್ಟಿದ್ ಪ್ಲೇಟ್ ಮೇಲೆ ನಿನ್ ಕಾಲಿಟ್ಟು ಜಾರ್ ಬಿದ್ದೆ ಅಂತ ಅಮ್ಮ ಇವತ್ತು ಆಯಿಲ್ ಚೆಲ್ಲಿ ನನ್ನ ಕೆಳಗ್ ಬೀಳೋ ಹಾಗೆ ಮಾಡಿ ರಿವೆಂಜ್ ತೀರಿಸ್ಕೊಂಡೆ ಅಲ್ವಾ? ಅಯ್ಯೋ, ನನ್ ಮೇಲೆ ಆಣೆ ಕಣೆ, ನಾನು ಹಾಗೆ ಮಾಡ್ಲಿಲ್ವೇ? ಹಾಗಾದ್ರೆ ನಾನು ಆಫೀಸಿಗೆ ಬರ್ಬಾರ್ದು ಅಂತ ಅಕ್ಕಿಲೇ ಹೀಗ್ ಮಾಡಿದ್ನೋ ಏನೋ. ಹಾ ಅಬ್ಬಬ್ಬ, ನಿಮ್ಮಿಬ್ರ ಮೇಲೆ ಆಣೆ. ಈ ಆಟಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ. ನೀನು ಅಂಗೈನ ಅಡ್ಡ ಇಟ್ಟು ಸನ್ರೈಸ್ ನ ತಡಿಯಕ್ಕಾಗಲ್ಲ. ಹಾಗೆ ಆಯಿಲ್ ಚೆಲ್ಲಿ ಹಾರಿಕಾನ ಆಫೀಸಿಗೆ ಹೋಗ್ತಿರೋ ತರ ತಡಿಯಕ್ಕಾಗಲ್ಲ. ನಡೀರಿ, ಆಫೀಸಿಗೆ ಹೋಗೋಣ. ಅಬ್ಬಾ ಅಮ್ಮ, ನಡೀರಿ. ಬರ್ತೀವಿ ಪಾವನಿ. ಏನ್ರಿ ಹೊಸೋರೆ? ಏನ್ರಿ ಅರ್ಧಂಬರ್ಧ ಸ್ನಾನ ಮಾಡಿದೀರಾ? ಅರ್ಧಂಬರ್ಧ ನೀರು ಬಂತು ರೀ. ಒಂದ್ ನಿಮಿಷ. ಹೌದು, ಶವರ್ ಯಾಕೆ ನಿಂತೋಯ್ತು? ಮೇ ಬಿ ಪವರ್ ಹೋಗಿರ್ಬೇಕು ರೀ. ಓ ಮೈ ಗಾಡ್. ಬಂದೇ ಇರಿ. ಕಣ್ಣು ಉರಿತಾ ಇದೆ ರೀ. ಹೊಸೋರಿ ಎಲ್ಲಿದ್ದೀರಾ? ಬರ್ತಿದೇನ್ರಿ? ಹೊಸೋರೆ, ನೀರ್ ತಗೊಳ್ಳಿ. ಏನಂದ್ರೆ ಇದು ನನ್ನ ಸೊಂಟ. ವಾಟರ್ ಎಲ್ಲಿದೆ? ನೀರು ನಿಮ್ ಮುಂದೆನೆ ಇದೀರಿ. ಕಾಣಿಸ್ತಾ ಇಲ್ಲ. ಕಣ್ ಬಿಡೋಣ ಅಂದ್ರೆ ಕಣ್ ತುಂಬಾ ಉರಿತಾ ಇದೆ ರೀ. ಒಂದ್ ನಿಮಿಷ ಇರಿ, ನಾನ್ ಕೊಡ್ತೀನಿ. ನಾನೇ ಹಾಕ್ತೀನಿ, ನೀವು ನಿಂತ್ಕೊಳ್ಳಿ. ಪ್ಲೀಸ್. ಯಾರಿಗೂ ಎಲ್ಲ ವಿಷಯಗಳು ಗೊತ್ತಿರಲ್ಲ, ತಿಳ್ಕೋಬೇಕು. ನೋಡಿ, ನನಗೇನು ಅವಶ್ಯಕತೆ ಇದೆಯೋ ಅದನ್ನ ತಿಳ್ಕೊಳ್ತೀನಿ. ಆಗಾಗ ಅಡ್ಗೆ ಮನೆ ವಿಷಯಗಳು ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಿದೀನಿ. ನೋಡಿ ಹೊಸೋರೆ, ದಟ್ ಈಸ್ ನಾಟ್ ಮೈ ಜಾಬ್. ಯಾಕೆ ಅಳಿಯಂದ್ರಿಗೆ ಹಾಗೆ ಹೇಳ್ದೆ? ಮತ್ತಿನ್ನೇನಮ್ಮ, 1 kg ಚಿಕನ್ಗೆ ಎಷ್ಟು ಶುಂಠಿ ತರಬೇಕು ಅಂತಾನೂ ಗೊತ್ತಾಗಲ್ವಾ? ಗಂಡಸ್ರಿಗೆ ಅಡಿಗೆ ಮನೆ ವಿಷಯ ಏನ್ ಗೊತ್ತಿರುತ್ತೆ? ಅಳಿಯಂದ್ರಿಗೆ ಬೇಜಾರಾಗಿದೆ ಅನ್ಸುತ್ತೆ, ಹೋಗಿ ಸಾರಿ ಕೇಳು. ಅವ್ರೇನು ಬೇಜಾರಾಗಲ್ಲ ಬಿಡಮ್ಮ. ಹಾಗಲ್ಲಮ್ಮ, ನಿನ್ ಮಾತ್ ಕೇಳಿ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೋಗಿ ಹೊರಗಡೆ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಹಾಗೆ ಬೇಜಾರ್ ಮಾಡಬಾರ್ದು, ಒಳ್ಳೇದಲ್ಲ. ಹೋಗಿ ಸಮಾಧಾನ ಮಾಡು, ಹೋಗು.
ಇಲ್ಲ, ನೀವೇ ನಮ್ಮ ಅಣ್ಣನ ಸೈನ್ನ ಫೋರ್ಜರಿ ಮಾಡಿದ್ದೀರಾ. ಫೋರ್ಜರಿ ಮಾಡಿದ್ದು ಅವರಲ್ಲ ಅಖಿಲ್, ನಾನು. ಕೇಳಿದ್ರಲ್ಲ ಎಸ್ ಐ ಅವ್ರೆ, ಇವರು ಅವ್ರು ಈವೆಂಟ್ ಮಾಡಿದೀವಿ ಅಂತ ಒಪ್ಕೊಂಡ್ರು. ಈವೆಂಟ್ ನಲ್ಲಿ ಒಂದು ಸಣ್ಣ ತಪ್ಪಾದ್ರೂ 50 ಲಕ್ಷ ರೂಪಾಯಿ ನಷ್ಟ ಪರಿಹಾರ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಇದ್ರ ಜೊತೆ ಈ ಕಂಪ್ನಿ ಓನರ್ ಸೈನ್ ಕೂಡ ಫೋರ್ಜರಿ ಮಾಡಿದ್ದಾರೆ. ಓನರ್ ಗೊತ್ತಾಗ್ದಂಗೆ ಕಂಪ್ನಿಗೆ ದ್ರೋಹ ಮಾಡಿದ್ದಾರೆ. ಅದು ಅವ್ರ ಪರ್ಸನಲ್ ವಿಷಯ ಅನ್ಕೊಳ್ಳಿ. ಆದ್ರೆ ನಮ್ಮ 50 ಲಕ್ಷ ರೂಪಾಯಿ ನಮಗ್ ಕೊಡಿಸ್ಬಿಡಿ, ಇಲ್ಲ ಇವ್ರನ್ನ ಇವಾಗ್ಲೇ ಅರೆಸ್ಟ್ ಮಾಡಿ. ಹೇಳಿ, ದುಡ್ಡು ಕೊಡ್ತೀರಾ ಇಲ್ಲ ಅರೆಸ್ಟ್ ಮಾಡಿಸ್ಬೇಕಾ? ಇವನ್ ಬೇಕಂತಾನೆ ನಮ್ಮನ್ನ ಸಿಕ್ಕಾಕ್ಸ್ತಿದ್ದಾನೆ. ಇವನಿಗೆ ಹೊಡೆದ್ವಿ ಅಂತ ನಮ್ಮೇಲೆ ಸೇಡ್ ತೀರ್ಸ್ಕೊತಿದ್ದಾನೆ. ಹೌದು ಸರ್, ನಿನ್ನೆ ಈವೆಂಟ್ ಅಲ್ಲಿ ತಪ್ಪಾಗಿದ್ದಕ್ಕೆ ಕಾರಣ ಇವರೇ. ಪ್ಲಾನ್ ಪ್ರಕಾರ ನಮಗ್ ಗೊತ್ತಿಲ್ಲದೆ ನನ್ನ ಆಜ್ಞೆ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು 50 ಲಕ್ಷ ಕಿತ್ಕೊಂಡು ನಮ್ ಮರ್ಯಾದೆ ತೆಗಿಬೇಕು ಅಂತ ಇದ್ದಾರೆ ಸರ್. ಅವರು ಇವ್ರ ಜೊತೆ ಮಾಡಿರೋ ಅಗ್ರಿಮೆಂಟ್ ಬಗ್ಗೆ ನಿಮ್ಗೆ ಹೇಳ್ದೆ ಇರೋದು ಅವರು ತಪ್ಪು. ಇವ್ರ ಮಾತು ಕೇಳಿ ಇವೆಂಟ್ ಅಲ್ಲಿ ತಪ್ಪು ಮಾಡಿದ್ದು ನಿಮ್ ತಪ್ಪು. ನಕಲಿ ಸೈನ್ ಮಾಡಿದ್ದು ಇನ್ನೊಂದು ತಪ್ಪು. ಅಗ್ರಿಮೆಂಟ್ ಪ್ರಕಾರ ನೀವು 50 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲಾಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಶಿಟ್, ಆವಾಗಲೇ ತರಕಾರಿ ಮಾರೋಳು 1 ಕೆಜಿ ಶುಂಠಿ ಯಾಕೆ ಅಂದ್ಲು. ಆಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. 1 ಕೆಜಿ ಚಿಕನ್ಗೆ ಎಷ್ಟು ಶುಂಠಿ ಹಾಕಬೇಕು ಅಂತ ಕೇಳಬೇಕಾಗಿತ್ತು. ಸುಮ್ಮನೆ ನಾನು ಫೂಲ್ ಆದೆ. ಹೊಸೋರು ಹೇಳ್ದಂಗೆ ಅಡುಗೆ ಮನೆ ವಿಷಯದಲ್ಲೂ ನಾನು ಸ್ಟಡಿ ಮಾಡಬೇಕು. ಪ್ರತಿ ವಿಷಯದ ಬಗ್ಗೆನೂ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೋಬೇಕು. ಏನಂದ್ರೆ ಏನ್ ಮಾಡ್ತಿದ್ದೀರಾ? ನಾನೇನು ಮಾಡಿದ್ರೆ ನಿಮ್ಗೆ ಯಾಕೆ? ಬೇಜಾರಾಯ್ತಾ? ಇಲ್ಲ, ಶುಂಠಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಪ್ರಾಬ್ಲಮ್ಮಾ? ಕೋಪ ಬಂದಿದ್ಯಾ? ಬರಲ್ವ ಮತ್ತೆ? ಸಾರಿ ರೀ. ಏನು ಬೇಕಾಗಿಲ್ಲ. ನಾನೇನೋ ತಮಾಷೆ ಮಾಡ್ದೆ ರೀ. ನಿಮಗೆ ಇನ್ಸಲ್ಟ್ ಮಾಡ್ಬೇಕು ಅಂತ ಅಲ್ಲ ರೀ, ಪ್ರಾಮಿಸ್. ಇಲ್ಲ, ನೀವು ನನ್ನ ಫೂಲ್ ಮಾಡಿದ್ರಿ. ನಾನ್ ನಿಮ್ಮನ್ನ ಕೂಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನೂ ಮಾಡಬೇಡಿ. ನೀವೇನ್ ಮಾಡಿದ್ರು ನಾನು ಕೂಲ್ ಆಗಲ್ಲ. ಹಾ, ಗೋಡೆ ಕುರ್ಚಿಯಾಗಿ ಕೂತ್ಕೋತೀನಿ. ಹೋಗ್ಲಿ, ಬಸ್ಗೆ ಹೊಡಿಲಾ? ಅವಶ್ಯಕತೆ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತ ಹೇಳಿ. ಇಷ್ಟು ದಿನ ಅಭಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹೆಸರು ದುಡ್ಡು ನಿಮ್ಮಿಂದ ಒಂದು ಸಲ ಮಣ್ಣು ಪಾಲಾಗೋಯ್ತು. ಈ ವಿಷಯ ಗೊತ್ತಾದ್ರೆ ಅಭಿ ಎಷ್ಟು ಬೇಜಾರು ಮಾಡ್ಕೊಳಲ್ಲ. ಸಾರಿ ಅತ್ತೆ, ಸಾರಿ ಮಾವ. ಮಾಡೋದೆಲ್ಲ ಮಾಡಿ ಈಗೇನೆ ಸಾರಿ? ಈ ಬುದ್ಧಿ ಮುಂಚೆನೆ ಇರ್ಬೇಕಾಗಿತ್ತು. ಇಷ್ಟು ಜನ ಬೇಡ ಅಂತ ಹೇಳಿದ್ವಿ, ನಿನ್ ಕೈಲಿ ಆಗಲ್ಲ ಅಂದ್ವಿ. ಈಗ ಎಲ್ರಿಗೂ ಕೆಟ್ಟ ಹೆಸರು ತಂದಿಟ್ಟೆ. ಅವರು ಬೇಕಂತಾನೆ ಪ್ಲಾನ್ ಮಾಡಿದ್ದು ಅಂತೆ. ಅಮಾಯಕಿಯಾಗಿ ಹಾರಿಕಾ ಸಿಕ್ಕಾಕೊಂಡು. ಇವಳಿಗೆ ಬುದ್ಧಿ ಇದೆಯಲ್ಲ ಅಣ್ಣ, ಅಟ್ಲೀಸ್ಟ್ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ.
ಕೊಬ್ಬಿಂದ ಸ್ವಂತ ನಿರ್ಧಾರ ತಗೊಂಡಿದ್ದಾಳೆ. ಈಗ ಎಲ್ಲರೂ ಸಿಕ್ಕಾಕೊಂಡ್ವಿ. ಅವಳು ಗೊತ್ತಿಲ್ಲದೆ ಮಾಡಿದ್ದಾಳೆ ಅಖಿಲ್, ಬೇಕು ಅಂತೇನ್ ಮಾಡಿಲ್ವಲ್ಲ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಈಗಿಂದ ಈಗ್ಲೇ 50 ಲಕ್ಷ ಹೇಗ್ ತರೋದು ಪಾವನಿ? ಬಂದಿರೋ ಕೆಟ್ಟ ಹೆಸರನ್ನ ಹೇಗ್ ತಡಿತೀಯಾ? ಅಲ್ಲಿ ಅಭಿ ಯಾವ ಪರಿಸ್ಥಿತಿಲಿದಾನೋ, ಅಭಿಗೆ ಈ ವಿಷಯ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾರಿಗೂ ಬರ್ಲಿಲ್ವಾ? ಏನ್ರಿ ಇಲ್ಲಿಗ್ ಬಂದ್ಮೇಲೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದ್ ಬಿಟ್ಟು ಕೆಲ್ಸ ಮಾಡ್ತಿದ್ದೀರಲ್ಲ? ಹೊಸೂರೆ, ತುಂಬಾ ಇಂಪಾರ್ಟೆಂಟ್ ಮೇಲ್ ಕಳಿಸ್ತಿದ್ದೀನಿ ಹೊಸೂರೆ. ಅಯ್ಯೋ, ಆಮೇಲೆ ಕಳ್ಸಿ ನೀವು. ಬನ್ನಿ. ಹೊಸೂರೆ, ಇಂಪಾರ್ಟೆಂಟ್ ರೀ, ತುಂಬಾ ಅರ್ಜೆಂಟು. ಬನ್ನಿ ಹೊಸೂರೆ, ಬನ್ನಿ. ತುಂಬಾ ದಿನ ಆದ್ಮೇಲೆ ಅಳಿಯಂದ್ರು ಹೊಸ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ. ನಾಳೆ ಬೆಳಗ್ಗೆನೆ ಹೊರಡ್ತೀವಿ ಅಂತಿದ್ದಾರೆ. ಹೊರಡಬೇಕಾದ್ರೆ ಅವರಿಗೆ ಹೊಸ ಬಟ್ಟೆ ಕೊಟ್ಟು ಕಳಿಸೋಣ ಅಂತ ಅನ್ಕೊಂಡ್ರೆ ಕೈಯಲ್ಲಿ ₹1 ಇಲ್ಲ ಸುಶೀಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು ರೀ, ನಮಗ್ ಕಷ್ಟ ಅಂದಾಗ ಅಳಿಯಂದ್ರು ನಿಮ್ಗೆ ಕೆಲ್ಸ ಕೊಟ್ಟು ಸಹಾಯ ಮಾಡಿದ್ದಾರೆ. ಅವ್ರನ್ನ ಮನೆ ಕರೆದು ಊಟ ಉಪಚಾರ ಎಲ್ಲ ಮಾಡಿದ್ವಿ. ಜೊತೆಗೆ ಹೊಸ ಬಟ್ಟೆ ಕೊಡ್ಬೇಕು, ಆಗ್ಲೇ ಸಮಾಧಾನ. ಅದಕ್ಕೆ ದುಡ್ಡು ಹೇಗೆ ಹೊಂದಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಸುಶೀಲ. ಎಲ್ಲಾದ್ರೂ ಸಾಲ ಸಿಗುತ್ತಾ ಅಂತ ವಿಚಾರಿಸ್ತೀನಿ. ಸಾಲ ಯಾಕ್ರಿ ಮಾಡ್ಬೇಕು? ನನ್ ತಾಳಿ ಇದೆಯಲ್ಲ. ನಿನ್ನ ತಾಳಿನ ಅಡ ಇಡೋದ? ಸುಮ್ನೆ ಕತ್ತಲಿದ್ರೆ ಏನ್ರಿ ಪ್ರಯೋಜನ? ಈ ತರ ಅವಶ್ಯಕತೆ ಇದ್ದಾಗ ಉಪಯೋಗಕ್ಕೆ ಬಂದ್ರೆ ಒಳ್ಳೇದಲ್ವಾ? ಅಲ್ಲ, ನೀನ್ ಹಾಕೊಳ್ಳೋದಕ್ಕೆ ತಾಳಿ ಬೇಕಲ್ವಾ? 50-100 ಕೊಟ್ರೆ ಈ ತರ ರೋಲ್ಡ್ ಗೋಲ್ಡ್ ಸಿಗುತ್ತೆ. ಅದನ್ನ ತಗೊಂಡ್ ಬನ್ನಿ ಸಾಕು. ವಸುಗೂ ಅನುಮಾನ ಬರೋದಿಲ್ಲ. ತಗೊಳ್ಳಿ. ತಗೊಳ್ಳಿ, ತಗೊಳ್ರಿ. ವಾಟ್? 50 lakh ಪೆನಾಲ್ಟಿ ಕಟ್ಬೇಕಾ? ಯಾರನ್ನ ಕೇಳಿ ಅಗ್ರಿಮೆಂಟ್ ಮಾಡಿದೆ? ನನ್ನ ಸೈನ್ನ ಫೋರ್ಜರಿ ಮಾಡಿದ್ಯಾ? ಕ್ಲೈಂಟ್ ಬರೋ ಆಫೀಸ್ಗೆ ಕಾಪ್ಸ್ ಬರ್ತಾ ಇದ್ದಾರೆ. ನಿನಗೇನು ಅನ್ಬೇಕು? ಅಷ್ಟಕ್ಕೂ ನಿಂಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಚೆನ್ನಾಗಿ ಓದಿದ್ದೀನಿ ಅಂತ ಹೇಳಿದೆ, ಇದೇನಾ ನಿನ್ನ ಬುದ್ಧಿವಂತಿಕೆ? ನಿನ್ನ ನಂಬಿ ಆಫೀಸ್ ಹೋಯಿಸಿದ್ರೆ ಮನಿ ಲಾಸ್ 50 lakhsನ ಲಾಸ್ ಮಾಡಿದ್ಯಾ? ಅದು ಸಾಲ್ದು ಅಂತ ಕಂಪನಿಗೆ ಕೆಟ್ಟ ಹೆಸರು ತಂದಿದೀಯಾ? ಯು ಬ್ರೈನ್ ಲೆಸ್. ಏನ್ ಬಾಬಾ, ಏನೋ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನನ್ನ ನಾದ್ನಿ ಅಂತ ನೋಡ್ದೆ ಬಾಯಿ ಬಂದಂಗ್ ಬೈತಿದ್ದೀರಲ್ಲ. ನಿನಗ್ ಬೈಯೋದಲ್ಲ, ಹೊಡಿಬೇಕು. ನನ್ನೇ ಹೊಡಿತೀರಾ? ಇದುವರೆಗೂ ನಮ್ಮ ಮಾಮ್ ಡ್ಯಾಡಿ ನನ್ನ ಹೊಡೆದಿಲ್ಲ ಗೊತ್ತಾ? ನೀನು ಮಾಡಿದ ಕೆಲಸಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನಿನ್ ಬುದ್ಧಿ ಕಲಿಯೋದು. ಈ ರೀತಿ ತಪ್ಪು ಮಾಡ್ತಿರೋ ಹಾಗೆ ನನಗ್ ಶಿಕ್ಷೆ ಕೊಡ್ತೀರಾ?
ನನ್ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ದ ಗ್ರೇಟ್ ಬಿಸ್ನೆಸ್ ವುಮೆನ್ ಚಾಮುಂಡೇಶ್ವರಿ ಅವರ ಏಕೈಕ ಮಗಳು ನಾನು. ಇಷ್ಟ ಆದ್ರೂ ನಿನ್ ಕೊಬ್ಬು ಇನ್ನೂ ಕಮ್ಮಿ ಆಗಿಲ್ವಾ? ಅದಕ್ಕೆ ಅವಳಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಹೊಸವ್ರೆ. ಅವಳನ್ನ ಕೈಯಲ್ಲಿ ಹೊಡೆಯೋದಲ್ಲ. ನಿನ್ ಮೈ ಮೇಲೆ ಈ ಚಾಟಿ ಏಟ್ ಬೀಳೋವರೆಗೂ ನೀನು ದಾರಿಗೆ ಬರಲ್ಲ. ಅಭಿ ಒಂದು ಚಿಕ್ಕ ತಪ್ಪು ನಡೆದೋಯ್ತು ಅಭಿ. ಚಿಕ್ಕ ತಪ್ಪು ಅಂದ್ರೆ ಚಿಕ್ಕದಲ್ಲ, ಸ್ವಲ್ಪ ದೊಡ್ಡದೇನೆ. ಏನಾಯ್ತು ಮಾವ? ನಮ್ಮ 50 ಲಕ್ಷನ ನಮಗ್ ಕೊಡ್ಸಿ, ಇಲ್ವಾ ಇವ್ರನ್ನ ಇವಾಗ್ಲೇ ಅರೆಸ್ಟ್ ಮಾಡಿ. ವಾಟ್? 50 lakhs ಪೆನಾಲ್ಟಿ ಕೊಡ್ಬೇಕಾ? ಅಣ್ಣ ಏನಿದು? ಹೌದವಿ, ನಮಗ್ ಗೊತ್ತಿಲ್ಲದೆ ಹಾರಿಕಾ ಅಗ್ರಿಮೆಂಟ್ ಸೈನ್ ಮಾಡಿದಾಳೆ. ಹೌದಣ್ಣ, ನಮಗ್ ಮೊದ್ಲೇ ಗೊತ್ತಿದ್ರೆ ಈವೆಂಟ್ ಮಾಡ್ತಾನೆ ಇರ್ಲಿಲ್ಲ. ಅವ್ರು ಬೇಕು ಅಂತ ನಮಗ್ ಚೀಟ್ ಮಾಡಿದ್ದಾರೆ ಬಾವಾ. ಅವ್ರ ಸೈನ ನೀನ್ ಹೇಗ್ ಫೋರ್ಜರಿ ಮಾಡ್ದೆ ಹಾರಿಕಾ? ಅಷ್ಟಕ್ಕೂ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ನಾನು ನಿಮಗೆ ಆಫೀಸ್ ಮಾತ್ರ ನೋಡ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಯಾವುದಾದ್ರೂ ಇವೆಂಟ್ ಬಂದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ನಲ್ಲ. ನನಗೆ ಗೊತ್ತಿಲ್ಲದೆ ಇಷ್ಟು ದೊಡ್ಡ ಡಿಸಿಷನ್ನ ನೀವು ಹೇಗೆ ತಗೊಂಡ್ರಿ? ಈವೆಂಟ್ ಮಾಡೋದು ಬೇಡ ಅಂತಾನೆ ಅನ್ಕೊಂಡ್ವಿ ಅಭಿ. ಬ್ಯಾಡ್ ಲಕ್, ಮಾಡೋ ತರ ಆಯ್ತು. ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ಈ ಹಾರಿಕಾ ಎಂದ್ಲೇ ಅಣ್ಣ. ಅವಳು ಫೂಲಿಶ್ ತರ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಲು. ನೀನ್ ಸೈನ್ ನ ಫೋರ್ಜರಿ ಮಾಡಿದ್ಲು. ಈ ವಿಷಯ ನಮ್ಮಿಂದ ಮುಚ್ಚಿಟ್ಟಿದ್ಲು. ಎಲ್ಲ ತಪ್ಪು ನಂದೆ ಅಂತ ಹೇಗೆ ಹೇಳ್ತೀಯ ಅಖಿಲ್? ನಾನೇನ್ ಬೇಕು ಅಂತ ಮಾಡಿದ್ನಾ? ಅವ್ರು ಚೀಟ್ ಮಾಡಿದ್ರೆ ನಾನೇನ್ ಮಾಡ್ಲಿ? ತಪ್ಪೆಲ್ಲ ನಿಂದೆ. ನಮಗೆ ಹೇಳ್ದೆ ಕೇಳ್ದೆ ನಿನ್ ಇಷ್ಟದ ಪ್ರಕಾರ ಸ್ವಂತ ನಿರ್ಧಾರ ತಗೊಂಡೆ. ಕಂಪನಿ ಹಾಳು ಮಾಡಿದೆ. ದುಡ್ಡು ಮರ್ಯಾದೆ ಎಲ್ಲ ಹೋಯ್ತು. ಸ್ಟಾಪ್ ಇಟ್ ಅಖಿಲ್. ಪಾಪ ಅವಳಿಗೆ ಈ ಮೋಸದ ಬಗ್ಗೆ ಗೊತ್ತಿಲ್ಲ ಅಭಿ. ಹೌದು ಅಣ್ಣ, ಇದರಲ್ಲಿ ಭಾಸ್ಕರ್ ಅಣ್ಣನ ತಪ್ಪೇನೂ ಇಲ್ಲ. ಹಾರಿಕಾ ನಮ್ಮ ಹತ್ರ ಕೆಲವು ವಿಷಯಗಳನ್ನ ಮುಚ್ಚಿಟ್ಲು. ಅದೇ ದೊಡ್ಡ ತಪ್ಪಾಗಿತ್ತು. ಯಾಕೆ ಹೀಗ್ ಮಾಡ್ದೆ ಹಾರಿಕಾ? ಓದ್ಕೊಂಡಿದ್ಯಾ, ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿದ್ಯಾ. ಯಾವ್ದಾದ್ರೂ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ಭಾವನ್ ಹತ್ರನೋ ಅಖಿಲ್ ಹತ್ರನೋ ಡಿಸ್ಕಸ್ ಮಾಡ್ಬೇಕಲ್ವಾ?
ನೀನೇನೋ ಬುದ್ಧಿವಂತೆ ಅಂತ ನಿನ್ನ ನಂಬಿ ಸಪೋರ್ಟ್ ಮಾಡಿದ್ರೆ ಹೀಗ ಮಾಡೋದು? ನೀವು ಅವಳನ್ನ ನಂಬಿದ್ರಿ, ನಾನು ನಿಮ್ಮನ್ನ ನಂಬಿದೆ. ಎಲ್ಲರೂ ಸೇರಿ ಕಂಪ್ನಿ ಗುಡ್ ವಿಲ್ನ ಹಾಳು. ಆಗಿದ್ದೇನೋ ಆಗೋಯ್ತು ಅಭಿ. ಇವಾಗ ಯಾರನ್ನು ಕೇಳಿ ಏನ್ ಪ್ರಯೋಜನ ಇಲ್ಲ. ನಡಿಬೇಕಾಗಿರೋದನ್ನ ನೋಡು. ಏನ್ ನೋಡ್ಬೇಕು ಡ್ಯಾಡಿ? 2 ದಿನ ಆಫೀಸ್ನ ನೋಡ್ಕೊಳಕ್ಕಾಗಿಲ್ಲ. ನಾನಿಲ್ಲ ಅಂದ್ರೆ ಇವ್ರ ಪರಿಸ್ಥಿತಿ ಏನು? ಇನ್ ಯಾವಾಗ ಜವಾಬ್ದಾರಿ ತಗೊಳ್ತಾರೆ? ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತಾರೆ? ಅವರೇನೋ ಬೇಕು ಅಂತ ಹೀಗೆ ಮಾಡ್ತಾರ ಅಭಿ? ಗೊತ್ತಿಲ್ಲದೆ ತಪ್ಪಾಗೋಗಿದೆ. ಎಲ್ಲ ಗೊತ್ತಿರೋನು ನೀನು ಏನಾದ್ರೂ ಒಂದು ಪರಿಹಾರ ಹೇಳಲೇಬೇಕು ಇವ್ರಿಗೆ. ಏನ್ ಹೇಳ್ಬೇಕಮ್ಮ? ತಪ್ಪಾಗುತ್ತಮ್ಮ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇಷ್ಟು ಬ್ಲೈಂಡ್ ಆಗ 5 lakhs ಕೂಡ ವರ್ತ್ ಇಲ್ದರ ಇವೆಂಟ್ಗೆ 50 lakhs ಪೆನಾಲ್ಟಿನಾ? ಅವ್ರಿಗೆ ನಿನ್ನಷ್ಟು ಅನುಭವ ಇಲ್ಲ ಅಭಿ, ಅದಕ್ಕೆ ಇಂಥ ಅನರ್ಥ ಆಗಿತ್ತು. ಹಾರಿಕಾ ದಡ್ತನೂ ಒಂದ್ ಕಾರಣನೇ ಅಭಿ. ಹಾರಿಕಾ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು, ಆದ್ರೆ ಅಖಿಲು ಅಣ್ಣ ಗೊತ್ತಿದ್ದು ಜವಾಬ್ದಾರಿ ತಗೊಳ್ದೆ ಹೋದ್ರು. ಈಗಾಗಿರೋ ನಷ್ಟಕ್ಕೆ ಅಣ್ಣ ಅಖಿಲೇ ಜವಾಬ್ದಾರಿ ತಗೋಬೇಕು. ಇವತ್ತಿಂದ ನೀವಿಬ್ರು ನಮ್ಮ ಸಂಸ್ಕೃತಿ ಇವೆಂಟ್ಸ್ನಲ್ಲಿ ಪಾರ್ಟ್ನರ್ಸ್ ಅಲ್ಲ, ವರ್ಕರ್ಸ್. ನೀವ್ ಹೇಳ್ತಾ ಇರೋದು ನಿಜಾನೇ, ಆದ್ರೆ ಈಗಿಂದೀಗ್ಲೇ 50 lakhs ಬೇಕು ಅಂದ್ರೆ ಎಲ್ಲಿಂದ ತಗೊಂಡ್ಬರೋದು? ಹೋಗಿರೋ ಗುಡ್ ವಿಲ್ನ ಹೇಗೆ ಸಂಪಾದನೆ ಮಾಡ್ಲಿ? ಕಂಪನಿಗೆ ಕೆಟ್ಟ ಹೆಸರು ಬರ್ದಿರೋ ತರ ಹೇಗೆ ತಡಿಲಿ? ಅದೇ ನಾನು ಯೋಚನೆ ಮಾಡ್ತಿದ್ದೀನ್ರಿ. ಅವಶ್ಯಕತೆ ಇಲ್ಲ. ಎಲ್ಲ ನಾನು ನೋಡ್ಕೊಳ್ತೀನಿ. ಇನ್ಮೇಲಾದ್ರೂ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಎನ್ಕರೇಜ್ ಮಾಡಬೇಕು, ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಇನ್ನೊಂದ್ಸಲ ಈ ತರ ಸಲಹೆಗಳನ್ನೆಲ್ಲ ಕೊಡಕ್ ಹೋಗ್ಬಿಡಿ ಪ್ಲೀಸ್. ಅದಲ್ಲ ರೀ, ಜಸ್ಟ್ ಲೀವ್ ಮೀ ಅಲೋನ್. ನಾನು ಸ್ವಲ್ಪ ಯೋಚನೆ ಮಾಡಬೇಕು. ನನಗೆ ಸ್ವಲ್ಪ ಟೈಮ್ ಕೊಡಿ. ಕಾಫಿ ತಗೊಂಡ್ ಬರ್ಲಾ? ಥ್ಯಾಂಕ್ಸ್ ಬಾವಾ. ಅವ್ರು ಹಾಗೆ ಹೇಳಿದ್ದಕ್ಕೆ ನೀವು ಬೇಜಾರಾಗಿದ್ದೀರೇನೋ ಅಂತ ಅನ್ಕೊಂಡಿದ್ದೆ. ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಖಿಲ್ ಕೂಡ ಹೀಗೆ, ಅವ್ರನ್ನ ಯಾವತ್ತೂ ಬೇರೆ ತರ ನೋಡಲ್ಲ. ನೀವು ಮೂವರು ಅಣ್ಣ ತಮ್ಮಂದಿರ ಅನುಬಂಧ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ನಿಜವಾಗ್ಲೂ ಗ್ರೇಟ್ ಬಾವಾ. ನಾವಂದ್ರೆ ಹೊರಗಿಂದ ಬಂದಿರೋರು ವಸು, ಆದ್ರೆ ಇವರು ಒಂದೇ ತಾಯಿ ಮಕ್ಕಳು, ಒಟ್ಟಿಗೆ ಬೆಳೆದಿರೋರು. ಆ ಬಂಧ ತುಂಬಾ ಜಾಸ್ತಿನೇ ಇರುತ್ತೆ. ಒಟ್ಟಿಗೆ ಹುಟ್ಟು ಬೆಳೆದವರು ಎಷ್ಟು ಜನ ಸಂತೋಷವಾಗಿದ್ದಾರಕ್ಕ. ಸಂಪಾದನೆ ಶುರುವಾಗ್ತಿದ್ದ ಹಾಗೆ ಬೇರೆ ಬೇರೆ ವ್ಯವಹಾರ ಶುರು ಮಾಡ್ತಾರೆ. ನಾವು ಒಟ್ಟಾಗಿರೋದಕ್ಕೆ ಕಾರಣ ಮೊದಲು ನಮ್ಮ ಅಪ್ಪ ಅಮ್ಮ, ಆದ್ರೆ ಅದಾದ್ಮೇಲೆ ನೀವೇ ಕಣಮ್ಮ. ಪಾವನಿ ಆಗ್ಲಿ ನೀನಾಗ್ಲಿ ನಾವ್ ಯಾವಾಗ್ಲೂ ಒಟ್ಟಿಗೆನೇ ಇರ್ಬೇಕು ಅಂತ ಬಯಸ್ತೀರಾ. ಹಾರಿಕಾ ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಗೊತ್ತಾಗಲ್ಲ ಕಣಮ್ಮ. ಆದ್ರೆ ಯಾವತ್ತೂ ಒಂದು ದಿನ ಅವಳು ಕೂಡ ನಿಮ್ ಥರಾನೇ ಬಯಸ್ತಾಳೆ. ಹಾರಿಕಾ ಹಾಗ ಅನ್ಕೊಳ್ದೆ ಇದ್ರು ವಸು ಹಾರಿಕನ ಬಗ್ಬಡ್ದು ಅನ್ಕೊಳ್ಳೋ ತರ ಮಾಡ್ತಾಳೆ, ಗೊತ್ತಾ? ನಿಂತ್ಕೊಳ್ಳಿ. ಏನ್ರಿ?
ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನನ್ನಿಂದ ತಪ್ಪಿಸ್ಕೊಳಕ? ಇಲ್ಲ ರೀ. ಸರಿಯಾಗಿ ಸುಳ್ಳು ಹೇಳೋಕು ಬರಲ್ವಾ ನಿಮ್ಗೆ? ಅಂದ್ರೆ ನಾನ್ ಇಲ್ಲಿದ್ರೆ ನಿಮಗ್ ಡಿಸ್ಟರ್ಬೆನ್ಸ್ ಅಂತ. ಹಾಗಂತ ನಾನು ನಿಮ್ಮ ಹತ್ರ ಹೇಳದ್ನಾ? ಅಂದ್ರೆ ಬೆಳಗ್ಗೆ ನೀವೇ ಹೇಳಿದ್ರಲ್ಲ. ಅವಾಗ ಹೇಳ್ದೆ, ಇವಾಗ ಹೇಳದ್ನಾ? ಅಂದ್ರೆ ನಾನಿಲ್ಲಿ ಇರ್ಬೋದಾ? ಯಾಕೆ ಹಾಗೆ ಸೈಲೆಂಟ್ ಆಗಿ ನೋಡ್ತಿದ್ದಾರೆ? ನೀವು ಭಯ ಪಡ್ತಾ ಇದ್ದೀರಾ? ಆತಂಕ ಆಗ್ತಿದೆ. ಯಾವುದಕ್ಕೆ? ಅಂದ್ರೆ ಅದು ನೀವು ಕೋಪ ನಾನು ಕೋಪ ಮಾಡ್ಕೊಂಡಿದ್ದೀನ? ಅಂದ್ರೆ ಬೆಳಗ್ಗೆ ನಾನು ಕೇಳ್ತಿರೋದು ಇವಾಗ ಕೋಪ ಮಾಡ್ಕೊಂಡಿದ್ದೀನ ಅಂತ. ಕೋಪ ಮಾಡ್ಕೊಂಡಿಲ್ವಾ? ನಾನು ಕೇಳಿದ್ದೀನಿ ಮತ್ತೆ ನೀವು ನನಗೆ ಕೇಳ್ತಾ ಇದ್ದೀರಾ. ಅಂದ್ರೆ ಯಾವಾಗಲೂ ನಾನು ಕೋಪದಲ್ಲೇ ಇರ್ತೀನಿ ಅಂತ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಹಾಗೇನಿಲ್ಲ. ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು. ಪರವಾಗಿಲ್ಲ ರೀ, ಹೇಳಿ. ಕೂತ್ಕೊಂತ ಹೇಳ್ತಾನೆ. ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳಿ. ಅಖಿಲ್ಗೆ ಮಲ್ಲೇಶನ ರೌಡಿ ಹೊಡೆದ. ಅದಾದ್ಮೇಲೆ ನೀವೆಲ್ಲರೂ ಹೋಗಿ ಮಲ್ಲೇಶ್ನ ಹೊಡೆದ್ರಿ. ನಾ ಹೊಡೆದಿಲ್ಲ, ನೀವೇ ಹೊಡೆದಿದ್ದು. ಸರಿ, ನಾನೇ ಹೊಡೆದಿದ್ದು. ಅದಾದ್ಮೇಲೆ ಹಾರಿಕಾಗೆ ಆಫೀಸ್ನ ಒಪ್ಸಿ ನಾವು ನಿಮ್ಮ ಮನೆಗೆ ಹೋದ್ವಿ. ನಮ್ಮ ಮನೆಗೆ ಹೋಗಿದ್ ಸಂತೋಷ ಒಂಚೂರು ಉಳಿಲಿಲ್ಲ. ಹೇಳೋದು ಕೇಳಿಸ್ಕೊಳಲ್ವಾ? ನಮ್ಮ ಆಫೀಸ್ಗೆ ಗಂಡ ಹೆಂಡತಿ ಬಂದು ಅವ್ರ ಮಗಳ ಆರತಿ ಫಂಕ್ಷನ್ ಇದೆ ಮಾಡಿ ಅಂತ ಹೇಳಿದ್ರು. ಈ ಇವೆಂಟ್ ಹೊರತು 5 ಲಕ್ಷ. ಈ ಇವೆಂಟ್ ಅಲ್ಲಿ ಏನಾದ್ರೂ ತಪ್ಪಾದ್ರೆ 50 lakhs ಪೆನಾಲ್ಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಹೌದು. ಹರ್ಷದ್ ಕೋಳಿಗೆ ವರ್ಷದ ಕೋಳು ಕಳ್ಕೊಂಡ್ರಂತೆ. ಮಧ್ಯದಲ್ಲಿ ಮಾತಾಡಕ್ ಹೋಗ್ಬಿಡಿ ಪ್ಲೀಸ್. ಥ್ಯಾಂಕ್ ಯು. ಅದು ಮಲ್ಲೇಶ್ ಹಾಕಿದ್ ಸ್ಕೆಚ್ ಅಂತ ಅವನೇ ಹೇಳ್ದ ಅಂತ ಹೇಳಿದ್ರಿ. ಅಂದ್ರೆ ನಾವು ಅವನ್ನ ಹೊಡೆದಿದ್ದಕ್ಕೆ ಅವನು ಈ ರೀತಿ ರಿವೆಂಜ್ ತಗೊಂಡ ಅಂತ ಆಯ್ತು. ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ನೀವೇ ಸೈಲೆಂಟ್ ಆಗಿರೋ ಅಂತ ಹೇಳಿದ್ರಲ್ಲ. ನೀವು ಅಷ್ಟೊಂದು ಅಮಾಯಕರಾಗಿರೋದು ಬೇಕಾಗಿಲ್ಲ ರೀ. ಸರಿ, ಹೇಳಿ. ಕಾಫಿ ತುಂಬಾ ಚೆನ್ನಾಗಿದೆ ಪಾವನಿ. ಯಾಕೆ ಡಲ್ ಆಗಿದ್ಯಾ? ನಾನು ವರ್ಕರ್ ಆಗಿ ಕೆಲಸ ಮಾಡೋದು ನಿನ್ಗಿನ್ನೂ ಬೇಜಾರಾಗ್ತಿದ್ಯಾ? ಬೇಜಾರಿಲ್ಲ ಅಂತ ಹೇಳಲ್ಲ, ಹಾಗಂತ ಮಾಮೂಲಿಯಾಗಿರಕ್ಕೂ ಆಗ್ತಿಲ್ಲ. ಸಾರಿ ಪಾವನಿ, ನಿನ್ಗೆ ಬೇಜಾರು ಮಾಡ್ತಾ ಇದ್ದೀನಿ. ಆದ್ರೆ ನಾನು ಮಾಡ್ತಿರೋದು ತಪ್ಪಲ್ಲ. ನನಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಏನೋ ಇದೆ, ಅದನ್ನ ನಾನು ಕಲಿಬೇಕು. ಅಭಿಪ್ರಾಯನೂ ಇದೆ. ಅರ್ಥ ಆಯ್ತು ರೀ. ಇನ್ ಮುಂದೆ ಈ ತರ ಸಿಚುಯೇಷನ್ ಬರಬಾರ್ದು. ಅದಕ್ಕೆ ಅಲ್ವಾ ಈಗ ಟ್ರೈನಿಂಗ್ ತಗೋತಾ ಇರೋದು. ಆಫೀಸ್ನಲ್ಲಿ ವರ್ಕರ್ಸು ನಿಮ್ಮನ್ ಕೀಳಾಗಿ ನೋಡ್ತಾರೋ ಏನೋ. ನೀವು ತುಂಬಾ ಸ್ಟ್ರಾಂಗ್ ಆಗಿರಿ, ಕಾನ್ಫಿಡೆನ್ಸ್ ಬಿಡಬೇಡಿ. ಗೊತ್ತು ಪಾವನಿ. ಈಗ ನಾನು ಧೈರ್ಯವಾಗಿರ್ಬೇಕು, ಮೆಂಟಲಿ ಡಿಸ್ಟರ್ಬ್ ಆಗಬಾರ್ದು. ನಿನ್ ಸಪೋರ್ಟ್ ನನಗೆ ಬೇಕೇ ಬೇಕು. ನೀನ್ ಬೇಜಾರು ಮಾಡ್ಕೊಂಡ್ರೆ ನನಗೂ ಗಿಲ್ಟ್ ಫೀಲ್ ಆಗತ್ತೆ. ಪ್ಲೀಸ್, ನೀನ್ ಧೈರ್ಯವಾಗಿರು. ನಿನ್ ಧೈರ್ಯನೇ ನನಗೆ ಬಲ. ಇಲ್ಲೇ ಸೆಂಡ್ ಆಫ್ ಕೊಡ್ತೀಯಾ? ನಡೀರಿ. ಅಣ್ಣ ಅಣ್ಣ ಹೊರಡೋಣವಾ? ಹೋಗಿ ಬರ್ತೀವಿ ಪಾವನಿ. ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ನಾನ್ ನಿಮ್ ಎದುರಿಗೆ ಬರ್ತೀನಿ ಈಗ. ನಾನು ಎದುರಿಗೆ ಬಂದ್ರೆ ನಿಮಗೆ ಒಳ್ಳೇದಾಗತ್ತೆ. ಇವಳನ್ನ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ನಿಂಗೆ ದೊಡ್ಡ ನಮಸ್ಕಾರ. 2 ದಿನ ಆಫೀಸ್ಗೆ ಬಂದಿದ್ದಕ್ಕೆ ಆಫೀಸ್ನಲ್ಲಿ ನಮ್ ಚೇರೇ ಬದಲಾಯ್ತು.
ನೀನೇನಾದ್ರೂ ಎದುರು ಬಂದ್ರೆ ನಮ್ ಹಣೆ ಬರನು ಬದಲಾಗತ್ತೇನೋ. ದಯವಿಟ್ಟು ಪಕ್ಕಕ್ಕೆ ಹೋಗು. ಅದಕ್ಕೆ ಕರ್ಕೊಂಡೋಗಿ. ಲೋಲೋ ಚಿಕ್ಕೋನೆ ನಾನ್ ಕರ್ಕೊಂಡು ಹೋಗ್ತೀನಿ, ನೀವಿನ್ ಹೊರಡಿ. ಹೋಗ್ ಬರ್ತೀವಿ ಪಾವನಿ. ಸರಿ ರೀ. ಆಲ್ ದಿ ಬೆಸ್ಟ್ ಅಖಿಲ್. ಲೋ ಚಿಕ್ಕೋನೆ ನೀವ್ ಹೊರಡಿ, ಹೊರಡಿ. ನಿನ್ಗೇನಾದ್ರೂ ಹುಚ್ಚಿಡಿತೇನೆ? ಇದೇ ತರ ಹುಚ್ಚುಚ್ಚಾಗಾಡ್ತಿದ್ರೆ ಅಖಿಲಿಂದ ನಿನಗ್ ಒದೆಗಳೇ ಬೀಳೋದು. ಪಾಪ ಆಂಟಿ, ಅಖಿಲ್ ಅಪ್ಸೆಟ್ ಆಗಿದಾನಲ್ವಾ, ಎನ್ಕರೇಜ್ ಮಾಡೋಣ ಅಂತ ಅನ್ಕೊಂಡೆ. ನಿನಗಾಗ್ಲೇ ಹೇಳ್ದೆ ತಾನೆ ಸ್ವಲ್ಪ ದಿನ ಅವ್ನ್ ತಂಟೆಗೆ ಹೋಗ್ಬೇಡ ಅಂತ. ಮನೇಲಿ ಎಲ್ರಿಗೂ ನಿನ್ ಮೇಲೆ ಬೆಟ್ಟದಷ್ಟು ಕೋಪ ಇದೆ. ನೀನ್ ಎಕ್ಸ್ಟ್ರಾ ಏನಾದ್ರೂ ಮಾಡ್ದೆ ಅಂದ್ರೆ ನಿನಗ್ ಸರಿಯಾಗಿ ಮಾಡ್ತಾರೆ. ಯಾಕಕ್ಕ ಡಲ್ ಆಗಿದ್ಯಾ? ಇವತ್ತಿಂದ ಭಾಸ್ಕರ್ ಭಾವ ಆಫೀಸಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತನಾ? ಆ ಬೇಜಾರ್ ಸ್ವಲ್ಪ ಇದೆ ವಸು, ಆದ್ರೆ ಏನ್ ಮಾಡೋದು, ತಪ್ಸಕ್ಕಾಗಲ್ವಲ್ಲ. ಪಾವನಿ, ನಡೆದಿರೋದ್ರ ಬಗ್ಗೆ ನೀನೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿದೆ ಅಮ್ಮ. ಆ ಥರ ಎಲ್ಲ ಆಗ್ಬಾರ್ದಾಗಿತ್ತು. ನಮ್ಮ ದುರದೃಷ್ಟನೋ ಏನೋ ಆಗೋಯ್ತು. ನಿನಗೆ ಸಾಂತ್ವನ ಮಾಡಕ್ ಹೇಳ್ತಿಲ್ಲಮ್ಮ. ಆಗ್ಲೇ ಅಭಿ ಜೊತೆ ಮಾತಾಡಿದ್ದೀನಿ. ನಿನಗೆ ಗೊತ್ತಿದೆ ಅಲ್ವಾ, ಅಭಿಗೆ ಅವನ ಅಣ್ಣ ಅವನ ತಮ್ಮ ಅಂದ್ರೆ ಪ್ರಾಣ ಅಂತ. ಅವರನ್ನ ವರ್ಕರ್ಸ್ ಆಗಿ ದುಡಿರಿ ಅಂತ ಹೇಳಿದ್ದು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ಅಂತಲ್ಲ. ಅಭಿ ಆಫೀಸಲ್ಲಿ ಇದ್ರು ಇಲ್ದೆ ಹೋದ್ರು ಭಾಸ್ಕರ್ಗೆ ಅಖಿಲ್ಗೆ ಸ್ವಂತವಾಗಿ ಇವೆಂಟ್ಸ್ ಮಾಡಕ್ಕೆ ಧೈರ್ಯ ಬರ್ಲಿ ಅಂತ. ದಯವಿಟ್ಟು ನೀನು ಅಭಿನ ಅರ್ಥ ಮಾಡ್ಕೋ ಪಾವನಿ. ಅಯ್ಯೋ ಅತ್ತೆ, ಅಭಿ ಬಗ್ಗೆ ನನಗ್ ಗೊತ್ತಿಲ್ವಾ? ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ನೀನ್ ಈ ಮನೆ ದೊಡ್ಡ ಸೊಸೆ ಪಾವನಿ. ಹೆಣ್ಣು ಮಕ್ಳು ಇಲ್ದಿರೋ ನಮಗೆ ದೊಡ್ಡ ಮಗಳು ಸಮಾನ. ನೀನ್ ದುಃಖ ಪಡ್ತಾ ಇದ್ರೆ ನನ್ ಕೈಲಿ ನೋಡಕ್ಕಾಗಲ್ಲಮ್ಮ. ನೀನ್ ಕಣ್ಣೀರು ಈ ಮನೆಗ್ ಒಳ್ಳೇದಲ್ಲ. ಅವರು ಅತ್ತೆ ಹತ್ರ ಹೇಳ್ಬೇಕಾದ್ರೆ ನಾನ್ ಅಲ್ಲೇ ಇದ್ದು ಕೇಳಿಸ್ಕೊಂಡೆ ಅಕ್ಕ. ಅವ್ರ ಬಗ್ಗೆ ನನ್ಗಿಂತ ನಿನ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ಏನ್ ಮಾಡಿದ್ರು ಭಾವನ್ಗೋಸ್ಕರ ಅಖಿಲ್ಗೋಸ್ಕರನೇ ಮಾಡೋದು. ಬೇಜಾರ್ ಮಾಡ್ಕೋಬೇಡಕ್ಕ. ನಾನ್ ಬೇಜಾರ್ ಮಾಡ್ಕೊಂಡಿದೀನಿ ಅಂತ ನಿಮಗ್ಯಾರು ಹೇಳಿದ್ದು ವಸು? ಅಭಿ ನನ್ ಮೈದ್ನ. ನನ್ಗೆ ನಮ್ಮೂರ್ ಬೇಜಾರ್ ಮಾಡಿದ್ರು, ಅಕಸ್ಮಾತ್ ಅತ್ತೆ ಮಾವ ನನಗ್ ಬೇಜಾರ್ ಮಾಡಿದ್ರು ಅಭಿ ಸುಮ್ನಿರಲ್ಲ ಗೊತ್ತಾ? ಅಂಥದ್ರಲ್ಲಿ ಅಭಿ ನನಗ್ ಬೇಜಾರ್ ಮಾಡ್ತಾನ? ಸತ್ಯ ಹೇಳ್ದೆ ಪಾವನಿ. ಅದಕ್ಕೆ ನೀನಂದ್ರೆ ತುಂಬಾ ಗೌರವ, ಅದಕ್ಕೂ ಮೀರಿರೋ ಪ್ರೀತಿ. ನೀನ್ ಈ ಮನೆಗ್ ಬಂದಾಗ ಅಭಿ ಅಖಿಲ್ ಇನ್ನೂ ಸಣ್ಣ ಮಕ್ಕಳು. ಅತಿಗೆ ಅಂತ ನಿನ್ ಸೆರೆಗೆ ಹಿಡ್ಕೊಂಡು ತಿರ್ಗಾಡ್ತಾ ಇದ್ರು. ಅವ್ರನ್ನ ನೀನು ಹೆತ್ತ ತಾಯಿ ತರ ನೋಡ್ಕೊಂಡೆ. ಅಕ್ಕ, ಥ್ಯಾಂಕ್ಸ್ ಅಕ್ಕ. ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ನೀವ್ ನನಗೆ ಅಕ್ಕ ಆಗಿದ್ದು ನನ್ನ ಅದೃಷ್ಟ. ನನ್ನದ್ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ. ನಿಮ್ಮನ್ನ ಹೀಗ್ ನೋಡ್ತಾ ಇದ್ರೆ ಹೆಮ್ಮೆ ಆಗ್ತಾ ಇದೆ. ನೀವು ವಾರ್ಗಿತ್ತೀರ್ತರ ಇಲ್ಲ, ಒಡ ಹುಟ್ಟಿರೋ ಅಕ್ಕ ತಂಗಿರ್ತಾರ ಇದ್ದೀರಾ. ನೀವು ನನ್ ಸೊಸೆರಾಗಿದ್ದು ನನ್ನ ಅದೃಷ್ಟ. ನನ್ನ 3 ಮಕ್ಕಳ ತರ ನೀವು ಮೂವರು ಯಾವಾಗ್ಲೂ ಹೀಗೆ ಒಂದಾಗಿರ್ಬೇಕು. ಇದೇನ್ ಇವಳು ಹೀಗ್ ಮಾತಾಡ್ತಿದ್ದಾಳೆ? ಇವಳೇನಾದ್ರೂ ಬದ್ಲಾಗೋದ್ಲಾ? ನನ್ ಪಾರ್ಟಿ ಬದಲಾಯಿಸ್ಬಿಟ್ಲಾ? ಅಂದ್ರೆ ಇವಳು ನನ್ನ ಮುಳುಗಿಸ್ಬಿಡ್ತಾಳೆ. ಹಾರಿಕಾ, ಹಾರಿಕಾ, ಏನಾಂಟಿ
ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಯಾಕಂಟಿ? ಅಯ್ಯೋ ಬಾಮ್ಮ ಇಲ್ಲಿ ಹೇಳ್ತೀನಿ, ಬಾ ನಡಿ. ಒನ್ ನಾಟ್ ಟೂ ಇದೆಯಕ್ಕ. ಜ್ವರ ಒಂಚೂರೂ ಕಮ್ಮಿ ಆಗಿಲ್ಲ. ಭಯ ಪಡ್ಬೇಡ ವಸು, ಈಗ ತಾನೇ ಸಿರಪ್ ಕೊಟ್ಟಿದ್ಯಾ ತಾನೇ, ನಿಧಾನ ಕಮ್ಮಿ ಆಗುತ್ತೆ. ನೀನ್ ಕೂಡ ಭಯ ಪಟ್ರೆ ಹೇಗೆ ಹೇಳು? ಡಾಕ್ಟರ್ ಅನ್ನಗೆ ಧೈರ್ಯ ಹೇಳು ಅಂತ ಹೇಳಿದಾರಲ್ವಾ. ಅನು, ನಿನಗೇನಾಗಲ್ಲಮ್ಮ, ಭಯ ಪಡ್ಬೇಡ, ಧೈರ್ಯವಾಗಿರು. ನಿನಗ್ ಜ್ವರ ಬೇಗ ಕಮ್ಮಿ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.